ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ನಮ್ಮ. ನೀವ್ ಹೇಳಿದ ಹಾಗೆ ಹೋಮ ಮಾಡಿದ್ವಿ. ಆ ದೇವ್ರ ದಯೆಯಿಂದ ಇವರಿಗೆ ಪೂರ್ತಿ ಗುಣ ಆಯ್ತು. ತುಂಬಾ ಸಂತೋಷ ನಮ್ಮ. ನನ್ ಗಂಡನ್ಗೆ ಪೂರ್ತಿ ಗುಣ ಆದ್ರೆ ಉರುಳ್ ಸೇವೆ ಮಾಡ್ತೀನಿ ಅಂತ ನನ್ ಚಿಕ್ಕ ಸೊಸೆ ಹರಕೆ ಮಾಡ್ಕೊಂಡಿದ್ಲಂತೆ. ಆ ಹರಕೆ ತೀರ್ಸೋಣ ಅಂತ ಬಂದ್ವಿ. ಶುಭವಾಗ್ಲಿ. ಇವತ್ತು ತುಂಬಾ ಒಳ್ಳೆ ದಿನ. ಅನಾರೋಗ್ಯದಿಂದ ಗುಣ ಆಗಿರೋ ವ್ಯಕ್ತಿ ಹೆಸರಲ್ಲಿ ಹೋಮ ಮಾಡಿದ್ರೆ ಆಯಸ್ಸು ಅಭಿವೃದ್ಧಿ ಆಗತ್ತೆ. ಹೌದಾ? ಹಾಗಾದ್ರೆ ನಮ್ಮ ಮಾವನ ಹೆಸರಲ್ಲಿ ಹೋಮ ಮಾಡಿಸ್ಬಿಡಿ ಪುರೋಹಿತ್ರೆ. ಸರಿ ನಮ್ಮ, ನೀವು ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ನಾನು ಹೋಮಕ್ಕೆ ಏರ್ಪಾಟ್ ಮಾಡ್ತೀನಿ. ಹಾಗೆ ಆಗ್ಲಿ. ಏನಪ್ಪಾ, ಈ ಲಿಸ್ಟಲ್ಲಿರೋ ಪೂಜಾ ದ್ರವ್ಯಗಳೆಲ್ಲ ಆ ಅಂಗಡಿಲಿ ಸಿಗತ್ತೆ, ಹೋಗಿ ತಂದ್ಬಿಡಿ. ಸರಿ ಪುರೋಹಿತ್ರೆ. ಬಾರಮ್ಮ, ಉರುಳ್ ಸೇವೆ ಮಾಡುವಂತೆ. ಅಯ್ಯೋ ದೊಡ್ಡಮ್ಮ, ನಿಮಗೆ ಯಾಕೆ ಶ್ರಮ? ನೀವು ದೊಡ್ಡಪ್ಪ ಅಲ್ಲಿ ಕೂತ್ಕೊಂಡಿರಿ. ಶ್ಯಾಮ ಹತ್ರ ನಾನು ಉರುಳ್ ಸೇವೆ ಮಾಡಿಸ್ತೀನಿ. ಆಗ್ಲಮ್ಮ. ಏನ್ರಿ, ಏನಾಯ್ತ್ರಿ? ಗೊತ್ತಿಲ್ಲ ವಸಂತ. ಐಶ್ವರ್ಯ ಮಾಡಿದ ಮೋಸನ ನೆನೆಸ್ಕೊಂಡ್ರೆ ತುಂಬಾ ನೋವಾಗ್ತಿದೆ. ನೊಂದ್ಕೋಬೇಡಿ. ನಮ್ಮ ಆಸ್ತಿ ಅಂತಸ್ತು ಹೋದ್ರೂ ಭಗವಂತನ ದಯೆಯಿಂದ ನೀವು ಆರೋಗ್ಯವಾಗಿದ್ದೀರಾ. ಪೂರ್ತಿಯಾಗಿ ಗುಣ ಆದ್ರಿ, ಅಷ್ಟು ಸಾಕು ನಮ್ಗೆ. ನೀನ್ ಹೇಳಿದ ನಿಜಾನೇ ವಸಂತ. ಆದ್ರೆ ಐಶ್ವರ್ಯ ಮಾಡಿದ ಮೋಸನ ನನ್ನ ಕೈಲಿ ಮರೆಯೋಕ್ಕಾಗ್ತಿಲ್ಲ. ಸ್ವಂತ ಮನುಷ್ಯರನ್ನ ನಾಶ ಮಾಡೋ ಇಂಥವ್ರು ಇರ್ತಾರ ಅಂತ ನಾನು ಊಹಿಸೋಕೂ ಆಗ್ತಾ ಇಲ್ಲ. ಶ್ಯಾಮನ್ ಪೂಜೆ ಫಲಿಸಿದ್ದಕ್ಕೆ ನಾನು ಬದುಕಿ ಹೊರಗೆ ಬಂದೆ. ಇಲ್ಲದೆ ಹೋದ್ರೆ ನಮ್ಮ ಪರಿಸ್ಥಿತಿ ಏನು? ಐಶ್ವರ್ಯನು ನಮ್ಮ ಸೊಸೆನೆ, ಶ್ಯಾಮನು ನಮ್ಮ ಸೊಸೆನೆ. ಆದ್ರೂ ಅವರಿಬ್ಬರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡು. ನಮ್ ಕೈಯಲ್ಲಿರೋ 5 ಬೆರಳು ಒಂದೇ ತರ ಇರಲ್ಲ. ಹಾಗಿರುವಾಗ ನಮ್ ಸೊಸೆರು ಒಂದೇ ತರ ಹೇಗಿರಕ್ ಸಾಧ್ಯ ರೀ? ಇಲ್ದೇ ಇರ್ಬೋದು ವಸಂತ, ಆದ್ರೆ ಐಶ್ವರ್ಯ ಅಷ್ಟು ಕೆಟ್ಟವಳಾಗಿರ್ಬಾರ್ದಲ್ವಾ?
ಐಶ್ವರ್ಯ ಮಾಡಿರೋ ಅನ್ಯಾಯ ಮೋಸ ಎಲ್ಲ ನೆನಪಿಗೆ ಬಂದಾಗ ನನ್ನ ರಕ್ತ ಕುದೀತಿದೆ. ಆವೇಶದಿಂದ ಶರೀರ ನಡುಗ್ತಿದೆ. ಐಶ್ವರ್ಯ ಏನಾದ್ರೂ ಕಣ್ಣಿಗೆ ಬಿದ್ರೆ ಆ ಕೆನ್ನೆಗೊಂದು ಈ ಕೆನ್ನೆಗೊಂದು ಬಾರಿಸಿ ಬುದ್ಧಿ ಹೇಳ್ಬೇಕು ಅನ್ಸ್ತಿದೆ. ಏನ್ರಿ ರೀ ಮಾವ, ಏನ್ರಿ ಮಾವ, ಶ್ಯಾಮ, ಮಾವ. ಅಖಿಲ್, ಅಯ್ಯೋ ದೊಡ್ಡಪ್ಪ, ಮಾವ ಏನಾಯ್ತು? ರೀ ಮಾವ ಏನ್ರಿ ಏನಾಗ್ತಿದೆ ಏನಾಯ್ತು ನಿಮ್ಗೆ? ಮಾವ? ಏನಾಯ್ತು? ಅಖಿಲ್, ಡ್ಯಾಡಿ ಏನಾಯ್ತು? ಡ್ಯಾಡಿ 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 ಏನಾಯ್ತು ಡ್ಯಾಡಿ? ಏನಿಲ್ಲಪ್ಪ ಸ್ವಲ್ಪ ನೋವನ್ಸ್ತು ಅಷ್ಟೇ. ಈಗ ಹೇಗಿದೆ? ಪರವಾಗಿಲ್ಲಮ್ಮ, ಚೆನ್ನಾಗಿದ್ದೀನಿ. ಆ ಐಶ್ವರ್ಯ ಬಗ್ಗೆ ಯೋಚನೆ ಮಾಡೋದ್ ಬಿಟ್ರೆ ನೀವು ಆರಾಮಾಗಿರ್ತೀರಾ. ದಯವಿಟ್ಟು ಅವಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಡಿ. ಹೌದು ಡ್ಯಾಡಿ, ಅದ್ಗೆ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ ಪ್ರಶಾಂತವಾಗಿ ಹೋಮ ಮಾಡೋಣ. ಅಮ್ಮ, ಹೋಮಕ್ಕೆ ಎಲ್ಲ ಸಿದ್ಧವಾಗಿದೆ. ನೀವು ಬಂದರೆ ಕಾರ್ಯಕ್ರಮ ಶುರು ಮಾಡ್ಬೋದು. ಸರಿ. हरि ओम अपवित्रो वा सर्वावस्थांगतोऽपि वा यस्मरेत् पुण्डरीकाक्षं सभाभ्यान्तरशुचिः श्रीमन्महागणाधिपते नमः। महालक्ष्मीदेवताभ्यो नमः। ओम होमनारायणाय नमः। दीपं ज्योतिपरब्रह्मणे नमो नमः। हरि ओम श्रीमन्महागणाधिपते नमो नमः। ओम गणपतिं हवामहे कविं कवीनामुपस्रवस्तवं ज्येष्ठराजं ब्रह्मणस्पदान शृण्वन्नोतिभिस्सीदसादनं स्वाहा। ओम श्रीमन्महागणाधिपते इदं नमः। ओम होमनारायणाय नमः स्वाहा। ओम होमनारायणाय इदं नमः। ओम यज्ञनारायणाय नमः स्वाहा। ओम यज्ञनारायणाय इदं नमः। ओम त्र्यंबकं यजामहे सुगन्धिं पुष्टिवर्धनं गणपतिं हवामहे कविं कवीनामुपस्रवस्तवं ज्येष्ठराजं ब्रह्मणस्पदान शृण्वन्नोतिभिस्सीदसादनं स्वाहा। ओम श्रीमन्महागणाधिपते इदं नमः। ओम वनस्पतये नमः स्वाहा। ओम वनस्पतये इदं नमः। ओम सूर्याय नमः स्वाहा। ओम सूर्याय इदं नमः। ओम चंद्राय नमः स्वाहा। ओम चंद्राय इदं नमः। ओम रुद्राय नमः स्वाहा। ओम रुद्राय इदं नमः। ओम सोमाय इदं नमः। ओम यज्ञनारायणाय नमः स्वाहा। ओम यज्ञनारायणाय इदं नमः। ओम लक्ष्मीनारायणाय नमः स्वाहा। ओम लक्ष्मीनारायणाय इदं नमः। ओम त्र्यंबकं यजामहे सुगन्धिं पुष्टिवर्धनं उर्वारुकमेवर्धनां चोर्वक्षीयमानुतात् स्वाहा। ओम मृत्युञ्जयाय इदं नमः। ओम श्रीमन्महागणाधिपते नमो नमः। विष्णुश्वरकारो भूतपतिभो भूतप्रभावो भूतात्मा चरितानां प्रभावति साक्षी क्षेत्रे मोक्षयेव च योगो योगव्यामेता प्रसादविशेष। ओम शान्ति शान्ति शान्तिः। ओम सहस्रशीर्षादृशः सहस्राक्षसहस्रपाः स ओम सुभवत्वा अन्तवेशचाङ्गं मोक्षयेव सर्वं यद्भूतं गच्छति उपाहंगत्वस्य ईशानः इदन्मीनातिरो हति पादोऽस्य स्वभूतानि पादस्यामृतं दिवि त्रिपादो भूतेन पुरुषः पादस्य पुनः। ತಗೊಳ್ಳಿಮ್ಮ. ನನಗೆ ಒಳ್ಳೇದಾಯ್ತಲ್ಲ ಅಂತ ಹರಕೆ ತೀರಿಸ್ಕೊಳಕ್ ಇಲ್ಲಿಗೆ ಬಂದ್ರೆ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳಕ್ ಇವ್ರು ಬಂದಿದ್ದಾರೆ. ನಡಿಯಕ್ ಬಿಡಲ್ಲ. ಇವ್ರಿಗೆ ಯಾವತ್ತೂ ಒಳ್ಳೇದಾಗಬಾರ್ದು.
ಶ್ಯಾಮಾ, ಆ ಏನ್ ಬೇಕಿತ್ತತ್ತೆ? ಏನಿಲ್ಲಮ್ಮ, ಅಡ್ಗೆಗೆ ನಿನ್ಗೆ ಸಹಾಯ ಮಾಡೋಣ ಅಂತ. ನಿಮ್ಗೆ ಯಾಕತ್ತೆ ಅಷ್ಟ್ ಕಷ್ಟ? ನಾನೇ ಮಾಡ್ಕೋತೀನಿ. ನೀವ್ ಹೋಗಿ ಮಾವನ ಹತ್ರ ಮಾತಾಡ್ತಾ ಕೂತೀರಿ. 10 ನಿಮಿಷಕ್ಕೆ ಅಡ್ಗೆ ರೆಡಿ ಆಗ್ಬಿಡತ್ತೆ. ಶ್ಯಾಮಾ, ಏನಿದು ಕೈಗೆ ಏಟ್ ಮಾಡ್ಕೊಂಡಿದೀಯಾ? ಏನಿಲ್ಲ ಅತ್ತೆ, ಏನಿಲ್ಲ. ಉರುಳು ಸೇವೆ ಮಾಡಿದ್ನಲ್ಲ, ಚಿಕ್ಕ ಗಾಯ ಅಷ್ಟೇ. ಇದು ಚಿಕ್ಕ ಗಾಯನ? ನೋಡು ಹೇಗ್ ತರ್ಚ್ಕೊಂಡಿದೆ ಅಂತ. ಇಂಥ ಗಾಯ ಇಟ್ಕೊಂಡು ಅಡ್ಗೆ ಮಾಡ್ತಿದ್ಯಾ? ನನ್ಗೆ ಹೇಳಿದ್ರೆ ನಾನ್ ಮಾಡ್ತಿರ್ಲಿಲ್ವಾ? ಪರವಾಗಿಲ್ಲ ಅತ್ತೆ. ಏನ್ ಪರವಾಗಿಲ್ಲ? ಮೊದ್ಲು ಆ ಗಾಯಕ್ಕೆ ಮದ್ದು ಹಚ್ತೀನಿ ಬಾ. ನಡಿ ನಡಿ. ಏನ್ ಶ್ಯಾಮ, ಕಣ್ಣೀರ್ ಯಾಕಮ್ಮ? ತುಂಬಾ ನೋವಾಗ್ತಿದ್ಯಾ? ತುಂಬಾ ಸಂತೋಷ ಆಗ್ತಿದೆ ಅತ್ತೆ. ನೀವ್ ಹೀಗೆ ಪ್ರೀತಿಯಿಂದ ಔಷಧಿ ಹಚ್ತಿದ್ರೆ ನಮ್ಮಮ್ಮನೇ ನೆನ್ಪಾಗ್ತಾಳೆ. ನನ್ಗೆ ಚಿಕ್ಕ ಗಾಯ ಆದ್ರೂ ನಮ್ಮಮ್ಮ ಒದ್ದಾಡ್ತಾ ಇದ್ರು. ಚಿಕ್ಕ ಗಾಯ ಆದ್ರೂ ಅವ್ರು ತಡ್ಕೋತಾ ಇರ್ಲಿಲ್ಲ. ಹೀಗೆ ನಿಮ್ಮ ಹಾಗೆ ನನಗೆ ಸೇವೆ ಮಾಡ್ತಿದ್ಲು. ಅತ್ತೆ ಆಗಿ ನಿನ್ ಕೈಯಲ್ಲಿ ಎಷ್ಟೋ ಸಾರಿ ಸೇವೆ ಮಾಡಿಸ್ಕೊಂಡಿದ್ದೀನಲ್ಲಮ್ಮ. ಈಗ ನಿನ್ನ ಅಮ್ಮನಾಗಿ ನಿನಗೆ ಸೇವೆ ಮಾಡೋ ಭಾಗ್ಯ ಬಂದಿದೆ ನನಗೆ. ನಿನ್ನ ನೋಡ್ತಿದ್ರೆ ನನ್ಗೊಂದು ಅನಿಸ್ತಿದ್ಯಮ್ಮ. ಏನತ್ತೆ? ನಿನ್ ಹಾಗೆ ಒಳ್ಳೆ ಸೊಸೆ ಸಿಕ್ಕಿದ್ರೆ ಯಾವತ್ತೆ ಕೂಡ, ಬರೋ ಜನ್ಮದಲ್ಲಿ ಕೂಡ ನಿನ್ನಂತ ಸೊಸೆನೇ ಸಿಗ್ಲಿ ಅಂತ ಅಂದ್ಕೋತಾರೆ. ಆದ್ರೆ ನಾನು ಹಾಗ ಅನ್ಕೊಳ್ಳಲ್ಲ. ಮತ್ತೆ ಏನ್ ಅಂದ್ಕೋತೀರಾ? ಬರೋ ಜನ್ಮದಲ್ಲಿ ನೀನು ನನಗೆ ಸೊಸೆಯಾಗಿ ಬೇಕಾಗಿಲ್ಲ, ನನ್ನ ಮಗಳಾಗಿ ಹುಟ್ಲಿ ಅಂತ ಬೇಡ್ಕೋತೀನಿ. ಇಂಥ ಒಳ್ಳೆ ಮನ್ಸಿರೋ ಮಗಳನ್ನ ಹೆರೋದೆ ತಾಯ್ತನಕ್ಕೆ ನಿಜವಾದ ಅರ್ಥ ಅಲ್ವಾ? ನೀನಲ್ಲಿ ಕೂತ್ಕೋ, ಅಡ್ಗೆ ನಾನು ಮಾಡ್ತೀನಿ. ಹೇಗ್ ಕಾಣಿಸ್ತಿದೀನಿ ಅತ್ತೆ? ನೋಡಕ್ಕೆ ಕೃಷ್ಣನ್ ತರನೇ ಇದೆಯಾ? ಹಲೋ ಶ್ಯಾಮ, ಏನಿದು ಬೆಳಬೆಳಗ್ಗೆ ಕೃಷ್ಣ ನಮ್ಮನೆಗೆ ಬಂದಂಗಿದ್ಯಲ್ಲ? ನಾನು ಕೃಷ್ಣನ್ ಗೆಟಪ್ ಅಲ್ಲಿ ಹೇಗಿದ್ದೀನಿ ಮಾವ? ಬಾಯಿಲಿ, ಬೆಣ್ಣೆ ಕದೀತಾ ಇರೋ ಪುಟ್ಟ ಕೃಷ್ಣನ್ ತರ ತುಂಬಾ ಮುದ್ದ ಕಾಣ್ತಿದ್ಯಾ ಕಣೋ. ಥ್ಯಾಂಕ್ ಯು ಮಾವ. ಕೃಷ್ಣ, ನಿನ್ ದಯೆಯಿಂದ ನನ್ ಕಣ್ ತೆರೀತು. ನನ್ ಚಿಕ್ಕ ಸೊಸೆ ದೊಡ್ಡತನ ಏನು ಅಂತ ಗೊತ್ತಾಯ್ತು. ಹೆತ್ತ ಮಗಳಿಗಿಂತ ಹೆಚ್ಚಾಗಿ
ನಮ್ ಶ್ಯಾಮ ನಮ್ಮನ್ನ ನೋಡ್ಕೋತಾಳೆ. ಅತ್ತೆ ಮಾವಂಗೋಸ್ಕರ ಏನ್ ಮಾಡ್ಬೇಕಾದ್ರೂ ಯಾವುದೇ ಕಷ್ಟ ಬಂದ್ರೂ ಕೂಡ ನಮ್ ಶ್ಯಾಮ ತಯಾರಾಗಿರ್ತಾಳೆ. ಮನಸ್ಸ ವಾಚ ಕರ್ಮಣ ನಿನ್ನ ಎಷ್ಟು ಪೂಜಿಸ್ತಾಳೋ ಅತ್ತೆ ಮಾವ ಆಗಿರೋ ನಮ್ಮನ್ ಕೂಡ ಅಪ್ಪ ಅಮ್ಮನ್ ಹಾಗೆ ಅನ್ಕೊಂಡು ಅಷ್ಟೇ ಪ್ರೀತಿಸ್ತಾಳೆ ಶ್ಯಾಮ. ನಿನ್ನ ಅಷ್ಟೆಲ್ಲ ಪೂಜೆ ಮಾಡೋ ನಿನ್ನ ಭಕ್ತೆಗೆ ನನ್ನಂಥ ಮೂರ್ಖಳನ್ನ ಅತ್ತೆಯಾಗಿ ಕೊಟ್ಬಿಟ್ಟಿಯಲ್ಲ ಕೃಷ್ಣ. ಅತ್ತೆ, ಏನ ಮಾತು ಇದು? ನಿಮ್ ಮೂರ್ಖತನ ಅಲ್ಲ ಅತ್ತೆ, ಅಮಾಯಕತೆ. ಯಾರ್ ಏನ್ ಹೇಳಿದ್ರು ನಂಬೋ ಅಮಾಯಕತೆ ನಿಮ್ದು. ಯಾರಾದ್ರೂ ಒಳ್ಳೇದ್ ಹೇಳಿದ್ರೆ ಅದು ಒಳ್ಳೇದೇ ಅಂತ ನಂಬ್ತೀರಾ. ಯಾರಾದ್ರೂ ಕೆಟ್ಟದ್ ಹೇಳಿದ್ರೆ ಅದನ್ನು ಹಾಗೆ ನಂಬಿಡ್ತೀರಾ. ಆ ವಿಷಯದಲ್ಲಿ ತಪ್ಪೇನಾದ್ರೂ ಇದ್ರೆ ಹೇಳೋರ್ದಾಗಿರತ್ತೆ ಹೊರತು ನಂಬೋ ನಿಮ್ ತಪ್ಪಲ್ಲ. ಕರೆಕ್ಟಾಗಿ ಹೇಳ್ದೆ ಶ್ಯಾಮ. ನಮ್ಮ ಮಮ್ಮಿ ಬಗ್ಗೆ, ನಮ್ಮ ಮಮ್ಮಿ ಮನಸ್ಥಿತಿ ಬಗ್ಗೆ ನನಗಿಂತ ನಿಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮಮ್ಮಿನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಅಷ್ಟು ಪ್ರೀತಿಯಿಂದ ನೋಡ್ಕೋತಿದ್ಯಾ. ಕಾಫಿ ತಗೊಳ್ಳಿ. ಮಾವ ಎಲ್ಲಿ? ಹೊರಗೆಲ್ಲೋ ಇರ್ಬೇಕಮ್ಮ. ಮಾವ, ಮಾವ, ಮಾವ ಎಲ್ಲಿದ್ದೀರಾ? ಎಲ್ಲಿ ಹೋಗಿದ್ದಾರೆ ಇವರು? ಹೊರಗೆಲ್ಲ ಮಾವ ಕಾಣ್ತಿಲ್ಲ ರೀ. ವರಂಜಕ್ಕ ಅವ್ರ ಮನೆಗೆ ಏನಾದರೂ ಹೋಗಿರ್ಬೋದೇನೋ. ಇರಿ, ನೋಡ್ಕೊಂಡು ಬರ್ತೀನಿ. ಅದ್ಕೆ ಅದ್ಕೆ ಏನ್ ಶ್ಯಾಮ? ಮಾವ ಏನಾದ್ರೂ ನಿಮ್ಮನೆಗ್ ಬಂದ್ರಾ? ಇಲ್ಲಮ್ಮ, ಬೆಳಗ್ಗೆಯಿಂದ ನಾನು ನಿನ್ ಮಾವನ್ನೇ ನೋಡಿಲ್ಲ. ಇಲ್ಲೇ ಎಲ್ಲೋ ಇರ್ತಾರೆ, ನೋಡಮ್ಮ. ಸರಿ ಅದ್ಕೆ. ಮಾವ, ಮಾವ, ದೊಡ್ಡಪ್ಪ, ದೊಡ್ಡಪ್ಪ. ಏನ್ರಿ ಏನ್ರಿ? ಅಖಿಲ್ ಡ್ಯಾಡಿ. ಅಮ್ಮ ಇಲ್ಲ. ಅದ್ಕೆ ಕಾಣಿಸಿದ್ರಾ? ಇಲ್ಲಮ್ಮ. ಯಾರಿಗೂ ಹೇಳ್ದಂಗೆ ಎಲ್ಲಿಗೆ ಹೋಗಿರ್ಬೋದು ಇವರು?